ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ, ಆ ವ್ಯಕ್ತಿಯ ಬದಲಾವಣೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಈ ಹಿಂದೆ ಎಷ್ಟೋ ವಿಚಾರವಾಗಿ ಆ ವ್ಯಕ್ತಿ ವಿಚಾರವಾಗಿ ನನಗೆ ಕಾಲ್ ಮುಖಾಂತರ, ಮೆಸೇಜ್ ಮುಖಾಂತರ, ಕಮೆಂಟ್ ಮುಖಾಂತರ, ಆ ವ್ಯಕ್ತಿ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರಬಹುದು, ಅದು ಆ ವ್ಯಕ್ತಿ ಯಾರೇ ಆಗಿರಬಹುದು. ಓಕೆ, ಅವರು ನಿಮ್ಮಿಂದ ದೂರ ಆದಮೇಲೆ ಆ ವ್ಯಕ್ತಿಯ ಭಾವನೆಗಳು, ಮನಸ್ಥಿತಿಗಳು ಯಾವ ರೀತಿ ಬದಲಾಗಿದೆ, ಮತ್ತೆ ಇದು ರೀಕನೆಕ್ಟ್ ಆಗತ್ತಾ, ಮತ್ತೆ ಸರಿ ಹೋಗ್ತಾರಾ, ಇದೆಲ್ಲ ಗೊಂದಲಗಳು ಒಂದಷ್ಟು ಇದ್ದೇ ಇರುತ್ತೆ. ನಿಮ್ಮ ವೇಯಲ್ಲಿ ನೀವು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡಿರ್ತೀರಿ. ಆ ಪೂಜೆ ಪುನಸ್ಕಾರಗಳು ನನಗೆ ಒಲ್ದಿದೆಯಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆ ಅಂತ ಹೇಳಿದ್ರೆ ಆ ಎನರ್ಜಿನೇ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಎನರ್ಜಿ, ಮನಸ್ಥಿತಿಗಳು ಒಂಥರ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ವಿಡಿಯೋಸ್ಗಳು ಮಾರನೇ ದಿನಕ್ಕೆ ನಾನು ಮಾಡಿ ಹಾಕ್ತಿರ್ತೀನಿ. ಆ ಮನಸ್ಥಿತಿ ಈಗಾದರೂ ಬದಲಾಗಿದೆಯಾ ಅನ್ನೋ ಥರ. ಓಕೆ, ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 3 ಬಾರಿ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿಯ ಫೋಟೋ ಆಗಿರಬಹುದು, ಆ ವ್ಯಕ್ತಿನ ಕಣ್ಮುಂದೆ ತಂದುಕೊಳ್ಳೋದಾಗಿರ್ಬೋದು, ಆ ವ್ಯಕ್ತಿಯ ಮುಖ ಚೆಹರೆ ಆಗಿರಬಹುದು, ನೆನ್ಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಆ ವ್ಯಕ್ತಿ ಫೋಟೋ ನೋಡಿದ ತಕ್ಷಣ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ರೆಸೊನೇಟ್ ಆಗ್ತಿದೆ ಆ ಒಂದು ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗಿದೆ, ಆ ವ್ಯಕ್ತಿಯ ಯಾವ ರೀತಿ ಬದಲಾವಣೆ ಆಗಿದೆ ನೋಡೋಣ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಆ ವ್ಯಕ್ತಿಯ ವಿಚಾರವಾಗಿ ಕ್ಲಾರಿಟಿ. ಓಕೆ, ಇಲ್ಲಿ ತುಂಬ ಅದ್ಭುತವಾಗಿ ಕಾರ್ಡ್ ಬಂದಿದೆ. ಹುಣ್ಣಿಮೆ ಕಳೆದ ನಂತರ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಅವರಿಗೆ ತುಂಬ ಚೆನ್ನಾಗಿ ಅರಿವಾಗ್ತಾ ಇದೆ. ಅಂದರೆ ನನ್ನನ್ನು ಯಾರು ಹಿಡಿದಿಟ್ಟಾಗೆ ಆಗಿದೆ, ಯಾರಿಂದ ಈ ಮಿಸ್ಟೇಕ್ಸ್ ಆಗಿದೆ, ಯಾವುದೋ ಒಂದು ಕೆಟ್ಟ ಕಣ್ಗಳೇನಿದೆಯಲ್ಲ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನುವ ತುಂಬ ಗಟ್ಟಿ ನಿರ್ಧಾರ ತಗೊಂಡು ಆ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಈ ಸಂಬಂಧದಲ್ಲಿ ಏನಾಗ್ತಿದೆ, ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಕೆಟ್ಟ ಕಣ್ಗಳಿಂದ ಒಂದಷ್ಟು ನೀವು ಈ ಹಿಂದೆ ತುಂಬ ಜಗಳಗಳಾಡಿದ್ದಾಗಿರಬಹುದು, ಈ ಹಿಂದೆ ತುಂಬ ಮನಸ್ತಾಪಗಳಾಗಿರಬಹುದು, ತುಂಬಾ ಸಫರ್ಪಟ್ಟು ಅನುಭವಿಸಿದಿರಿ ಅಂತಲೇ ಇಲ್ಲಿ ತೋರಿಸುತ್ತೆ. ಹಾಗೆ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳು ಇನ್ನು ಮುಂದೆ ಚೆನ್ನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿರಬೇಕು, ಒಂದಷ್ಟು ಸಂತೋಷದ ದಿನಗಳು ನಾನು ನಿಮ್ಮೊಂದಿಗೆ ಕಳಿಬೇಕು ಅನ್ನುವ ಭಾವನೆಗಳು ಅವ್ರಿಗೆ ಬರ್ತಾ ಇದೆ. ಯಾಕೆಂದರೆ ನೀವು ಒಂದಷ್ಟು ದೇವರ ಮೊರೆ ಹೋಗಿರಬಹುದು, ಅಥವಾ ಒಂದಷ್ಟು ಹರಕೆಗಳು ಇನ್ನೊಂದು ಏನೋ ಆಗಿರಬಹುದು. ಆ ದೇವರೇನಿದೆ ನಿಮ್ಮ ಪೂಜೆಗೆ ಫಲ ಕೊಟ್ಟಿದ್ದಾನೆ ಅಂತಲೇ ಇಲ್ಲಿ ತೋರಿಸುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿ ಏನಿದ್ದಾರೆ ಬದಲಾಗ್ತಾರೆ, ನಿಧಾನವಾಗಿ ಬದಲಾಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಯಾರು ಸರಿ, ಯಾರು ತಪ್ಪು, ಯಾವ ರೀತಿ ನಾನು ಬದಲಾದೆ, ಏನಾಗಿದೆ ಇಲ್ಲಿ ಸಂಬಂಧದಲ್ಲಿ ಮಿಸ್ಟೇಕ್ಸ್ ಏನಾಗಿದೆ ಅನ್ನೋದು ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. ಬಟ್ ಆದರೆ ನಿಮ್ಮಿಬ್ಬರ ನಡುವೆ ಕೆಲವೊಂದು ದುಷ್ಟ ಕಣ್ಗಳು, ಕೆಟ್ಟ ಕಣ್ಗಳು ಏನಿದೆ, ಆ ಕೆಟ್ಟ ಕಣ್ಗಳಿದೆ. ಸೊ ಹಾಗಾಗಿ ಆ ಕೆಟ್ಟ ಕಣ್ಗಳಿರೋದ್ರಿಂದನೇ ಅವ್ರು ನಿಮ್ಮನ್ನು ಪಾರಾಗಿ ಬರುವಂಥದ್ದು ತುಂಬಾ ಉಸಿರುಗಟ್ಟಿಸಿದಂತಾಗ್ತಾ ಇದೆ. ಇಲ್ಲಿ ದೇವರ ಆಶೀರ್ವಾದದಿಂದ ಮತ್ತೆ ಆ ವ್ಯಕ್ತಿ ಏನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಕಡೆ ನಿಮ್ಮ ವಿಚಾರವಾಗಿ ಮೈಂಡ್ ಸೆಟ್ ಹೋಗುವಂಥದ್ದು ಆ ವ್ಯಕ್ತಿಗೆ ಆಗ್ತಾ ಇದೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅವರು ಒಂದಷ್ಟು ಲೈಫಲ್ಲಿ ರಿಲೀಫ್ ಅನ್ನೋದು ತಗೊಂಡು ನಿಮ್ಮ ವಿಚಾರವಾಗಿ ಈ ಹುಣ್ಣಿಮೆ ಕಳೆದ ನಂತರವಾಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ
ಒಳ್ಳೆ ವಿಚಾರಗಳು ಮೂಡ್ತಾ ಇದೆ ಅಂತಲೇ ಹೇಳಬಹುದು. ಈ ಸಂಬಂಧನ ಸರಿ ಮಾಡ್ಕೊಳ್ಬೇಕು, ಇದನ್ನು ನಾನು ಸರಿಯಾಗಿ ಇಟ್ಕೊಳ್ಬೇಕು, ನನ್ನ ಎಷ್ಟು ಹರ್ಟ್ ಮಾಡಿದೆ, ಫೂಲ್ ಬಂದಿರೋದ್ರಿಂದ ಇಲ್ಲಿ ಈ ಹಿಂದೆ ಬೇರೆಯವ್ರ ಮಾತು ಕಟ್ಕೊಂಡಾಗಿರಬಹುದು ಅಥವಾ ಬೇರೆಯವ್ರ ವಿಚಾರಕ್ಕೋಸ್ಕರನೇ ಆ ವ್ಯಕ್ತಿ ಬದಲಾಗಿದ್ದಿದೆ. ಆ ವ್ಯಕ್ತಿ ಬದಲಾದ ಮೇಲೆ ಏನಾಗ್ತಾ ಇದೆ, ಈಗ ಅವ್ರಿಗೆ ಪರಿವರ್ತನೆಗಳು ಅತಿಯಾಗಿ ಆಗ್ತಿದೆ ಅಂತಲೇ ಹೇಳಬಹುದು. ಇಲ್ಲಿ ನೀವು ನಂಬಿದಂಥ ದೇವರೇನಿದಾರಲ್ಲ ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ಕೆಟ್ಟ ಕಣ್ಣು ನಿಮ್ಮಿಬ್ಬರನ್ನ ಒಂದಾಗದೇ ಇರುವ ರೀತಿಯಲ್ಲಿ ಹಿಡಿದಿಟ್ಟಿದೆ ಅಂತಲೇ ಹೇಳಬಹುದು. ಸೊ ಅದ್ರ ವಿಚಾರವಾಗೂ ಕೂಡ ನೀವು ಕೆಲವೊಂದು ರೆಮಿಡೀಸ್ಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಯಾರೆಲ್ಲ ಈ ರೀಡಿಂಗ್ ನೋಡ್ತೀರಿ ಏನೇ ಇರ್ಬೋದು, ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ತಗೊಳ್ಳಿ ಅಂತ ಹೇಳಿ. ಏಕೆಂದರೆ ಅಲ್ಲಿ ರೆಮಿಡೀಸ್ ಕೂಡ ಇರುತ್ತೆ, ಸೊಲ್ಯೂಷನ್ ಕೂಡ ಇರುತ್ತೆ. ಎಲ್ಲರ ಲೈಫಲ್ಲೂ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ವಾಮಾಚಾರ ಮಾಡಿರೋದಿಲ್ಲ. ಕೆಲವೊಂದು ಅಲ್ಲಿ ಏನಾದರೂ ಒಂದು ವಿಚಾರಗಳಿದ್ದೇ ಇರುತ್ತೆ. ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ. ತಪ್ಪಾಗಿ ನೀವು ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಆದರೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸಾಕಷ್ಟು ನಿಮ್ಮನ್ನು ದೂರ ಮಾಡಬೇಕು ಅನ್ನುವ ಜನ ಏನಿದಾರಲ್ಲ, ಅವ್ರಗಳ ಕೆಟ್ಟ ಕಣ್ಗಳೇ ನಿಮ್ಮ ಮೇಲೆ ಅತಿಯಾಗಿದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ನಿಮ್ಮ ಹತ್ರಕ್ಕೆ ಅವರು ಬರಬೇಕು, ಮಾತಾಡಬೇಕು ಅಂತ ಹೇಳುವಾಗ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ನಿಮ್ಮನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ವೇನೋ ಅನ್ನುವ ರೀತಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಹಿಂದೆ ನಿಮ್ಮಿಬ್ಬರು ನಡುವೆ ನಡೆದಿರುವಂಥ ವಿಚಾರಗಳು ಏನಿದೆಯಲ್ಲ, ಅದನ್ನು ಯೋಚನೆ ಮಾಡಿ, ಚಿಂತೆ ಮಾಡಿ, ಅದು ಬೇಡಪ್ಪ, ನನಗೆ ಈ ಸಂಬಂಧ ಬೇಡವೇ ಬೇಡ ಅನ್ನುವ ರೀತಿಗೂ ಕೂಡ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ. ಬಟ್ ಆದರೆ ಈಗ ಈ ಹಿಂದೆ ಇದ್ದಿದ್ದಕ್ಕಿಂತ ಈಗ ಅವರ ಮನಸ್ಸು ತುಂಬಾ ತಿಳಿಯಾಗಿದೆ ಅಂತ ಹೇಳಬಹುದು. ಈ ವ್ಯಕ್ತಿ ಏನಿದಾರಲ್ಲ, ಈ ವ್ಯಕ್ತಿಯ ಮೂರನೇ ಕಣ್ಣು, ಕೆಟ್ಟ ಕಣ್ಣು ಏನಿತ್ತಲ್ಲ, ಆ ವ್ಯಕ್ತಿ ಹಿಡಿದಿಟ್ಕೊಂಡಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಹತ್ರ ಪರಸ್ಪರವಾಗಿ ಒಂದು ಧೈರ್ಯ ತಗೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳಬಹುದು. ಈ ವ್ಯಕ್ತಿಯ ಮುಂದೆ ಲೈಫ್ ಹೇಗಿರುತ್ತೆ, ನನಗೆ ಏನಾಗುತ್ತೆ, ಕ್ಲಾರಿಟಿ ಏನು ಅಂತ ಕೇಳೋದಾದ್ರೆ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಒಂದಷ್ಟು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ತಾಳ್ಮೆಯಿಂದ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಿಮ್ಮಿಬ್ಬರ ನಡುವೆ ಏನು ಬಂದಿದ್ದಾರಲ್ಲ, ನಿಮ್ಮಿಬ್ಬರ ನಡುವೆ ಇತ್ತೀಚೆಗೆ ಏನು ಬಂದಿದ್ದಾರೆ, ಯಾರು ನಿಮ್ಮನ್ನು ದೂರ ಮಾಡಬೇಕು ಅಂತ ಬಂದಿದ್ದಾರಲ್ಲ, ಅವರು ಸಂಪೂರ್ಣವಾಗಿ ನಿಮ್ಮಿಬ್ಬರ ಸಂಬಂಧದಿಂದ ಕಟ್ ಆಗತ್ತೆ. ನಿಮ್ಮ ಪರ್ಸನ್ಗೆ ಅವರ ವಿಚಾರ ಗೊತ್ತಾಗೋದಕ್ಕೆ ಶುರು ಆಗತ್ತೆ. ಏಕೆಂದರೆ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ, ಯಾರು ನನ್ನನ್ನು ಮ್ಯಾನಿಪುಲೇಟ್ ಮಾಡಿದ್ರು, ಯಾಕೆ ಈ ಥರ ಆಗ್ತಾ ಇದೆ, ನಾನು ಯಾವ್ದು ವಿಚಾರದಲ್ಲಿ ನಾನು ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕಾಗಿತ್ತು, ಇದೆಲ್ಲ ಅವ್ರಿಗೆ ಹೋಗ್ತಾ ಇದೆ. ಏಕೆಂದರೆ ನೀವು ಕಳಿಸಿರೋ ಅಫರ್ಮೇಷನ್ ಆಗಿರ್ಬೋದು, ನೀವು ನಂಬಿರುವ ದೇವರಾಗಿರಬಹುದು, ಒಂದಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಕೆಟ್ಟ ಕಣ್ಗಳ ಆಟನೇ ಜಾಸ್ತಿ ಆಗಿದ್ದಿದ್ದರಿಂದ ನೀವಿಬ್ಬರು ದೂರ ಆಗುವಂಥ ಸಂದರ್ಭ ಸೃಷ್ಟಿಯಾಗಿ ಅವರು ನೀವಂದ್ರೇ ಇರಿಟೇಷನ್ ಅನ್ನುವ ರೀತಿ ಅವರು ನಿಮ್ಮಿಂದ ದೂರ ಆಗಿದ್ರು. ಬಟ್ ಆದರೆ ನೀವು ಇನ್ನೂ ಸ್ವಲ್ಪ ದಿನಗಳ ಕಾಲ ಅವ್ರ ಹತ್ರ ಮೆಸೇಜು, ಫೋನು ಏನು ಮಾಡದೇ ಇದ್ದರೆ ಇನ್ನೂ ತಿಳಿಯಾಗುತ್ತೆ, ಇನ್ನೂ ಲೈಫು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳಬಹುದು. ಏಕೆಂದರೆ ನಿಮ್ಮಿಬ್ಬರ ನಡುವೆ ಬಂದಿರುವ ಕೆಟ್ಟ ಕಣ್ಣುಗಳು, ಕೆಟ್ಟ ವ್ಯಕ್ತಿಗಳು ಹೀಲಾಗಿ ಅವ್ರು ಕಟ್ಟಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಆದಷ್ಟು ನೀವು ಇನ್ನಷ್ಟು ಮೆಡಿಟೇಷನ್ ಮಾಡೋದು, ಆಧ್ಯಾತ್ಮದ ಕಡೆ ಗಮನ ಕೊಡೋದು, ನಿಮಗೆ ನೀವು ಕೇರ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ತಾ ಬನ್ನಿ. ಉಣ್ಮೆ ಕಳೆದ ನಂತರ ಈ ವ್ಯಕ್ತಿಗೆ ಒಂದಷ್ಟು ನಿಮ್ಮ ವಿಚಾರವಾಗಿ ಒಳ್ಳೆಯ ಭಾವನೆಗಳು ಮೂಡ್ತಾ ಇದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆ ಏನಾಗಿದೆ. ಆ ವ್ಯಕ್ತಿ ತುಂಬ ತಾಳ್ಮೆಯಿಂದ ಇದ್ದರು. ನೀವು ಎಷ್ಟೇ ಬಾರಿ ಫೋನ್ ಮಾಡಿರ್ಬೋದು, ಮೆಸೇಜ್ ಮಾಡಿರಬಹುದು, ಏನೇ ಮಾಡಿರಬಹುದು, ಆ ವ್ಯಕ್ತಿ ತುಂಬಾ ತಾಳ್ಮೆಯಿಂದ ನಿಮ್ಮನ್ನು ಡೀಲ್ ಮಾಡಿದ್ದಾರೆ ಅಂತಲೇ ತೋರಿಸುತ್ತೆ. ಅಂದರೆ ಈ ಸಂಬಂಧ ಬೇಕಾ ಬೇಡವಾ, ಇದು ಎಲ್ಲದಕ್ಕೂ ಉತ್ತರ ಕೊಡದಲ್ಲೇ ನಿಮ್ಮನ್ನು ಆಟಾಡಿಸಿದ್ದಾರೆ ಅಂತಲೇ ನನಗಿಲ್ಲಿ ತೋರಿಸುತ್ತೆ. ಸೊ ಹುಣ್ಣಿಮೆ ಕಳೆದ ನಂತರ ಈ ವ್ಯಕ್ತಿಯ ವಿಚಾರವಾಗಿ ಏನೆಲ್ಲ ಬದಲಾವಣೆ ಇದೆ ಅಂತ ಹೇಳಿದ್ರೆ, ಈ ಸಂಬಂಧನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ವೇಗವಾಗಿ ಇದು ಮತ್ತೆ ಮುಂದುವರಿಯುತ್ತೆ, ರೀಕನೆಕ್ಟ್ ಆಗುತ್ತೆ, ಮದುವೆ ತನಕ ಹೋಗುತ್ತೆ. ಕೆಲವರು
ಕೆಲವ್ರ ಲೈಫಲ್ಲಿ ಕೊನೆವರೆಗೂ ಈ ವ್ಯಕ್ತಿ ಇರಬೇಕು ಅನ್ನುವ ಡಿಸಿಷನ್ ತಗೊಳ್ತಾರೆ. ಬಟ್ ಈಗ ನೀವು ಮಾತಾಡುವ ಮಾತುಗಳೇನಿದೆ ಅಥವಾ ಅವ್ರಿಗೆ ಕೆಣಕಿ ಮಾತಾಡುವಂಥ ಮಾತುಗಳೇನಿದೆಯಲ್ವಾ, ಅದರಿಂದ ಇವರು ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಅದರಿಂದ ಕೂಡ ನಿಮಗೆ ನೆಗೆಟಿವ್ ಉತ್ತರಗಳನ್ನ ಕೊಡ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ನಿಮ್ಮ ಮೈಂಡಲ್ಲಿ ಸಾಕಷ್ಟು ಈ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಚಂಚಲ ಮನಸ್ಸಿನ ವ್ಯಕ್ತಿ. ಈ ವ್ಯಕ್ತಿಯ ಲೂ ಪಾಯಿಂಟ್ಸ್ಗಳೆಲ್ಲ ನಿಮಗೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಲೂ ಪಾಯಿಂಟ್ಸ್ ಇರೋದ್ರಿಂದ, ಅವರ ವೀಕ್ನೆಸ್ ನೀವು ತಿಳಿದಿರೋದ್ರಿಂದ ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಕೂಡ ಅತಿಯಾಗಿ ಮೂಡಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಕೂಡ ಅವರ ವಿಚಾರದಲ್ಲಿ ಅವ್ರು ಎಷ್ಟೇ ನಿಮ್ಮ ಜೊತೆ ಚೆನ್ನಾಗಿದ್ರೂ ಕೂಡ ಯಾವುದೋ ಒಂದು ವಿಚಾರ ನಿಮಗೆ ತಿಳಿದಿದೆ. ಸೊ ಅವರು ಬೇರೆಯವ್ರೊಟ್ಟಿಗೆ ಮಾತಾಡಿದ್ದಾಗಿರಬಹುದು, ಬೇರೆಯವ್ರ ಜೊತೆ ಸುತ್ತಾಡಿದ್ದಾಗಿರಬಹುದು, ಬೇರೆಯವ್ರ ಜೊತೆ ಮೆಸೇಜು ಇನ್ನೊಂದು ಮತ್ತೊಂದು ಆ ವಿಚಾರ ತಿಳಿದಿರೋದ್ರಿಂದ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಬಟ್ ಆದರೆ ಆ ವ್ಯಕ್ತಿ ಬದಲಾಗಿದ್ದಾರೆ ಅಂದರೂ ಕೂಡ ನೀವು ಆ ವ್ಯಕ್ತಿನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಇದೇ ಥರ ಬರ್ತಾ ಇದೆ. ಇಲ್ಲಿ ಅವರು ನಿಮ್ಮ ಜೊತೆ ಕೊನೆಯವರೆಗೂ ಇರಲೇಬೇಕು, ನಂಗೆ ನೀನೇ ಬೇಕು ಅಂತ ಕೆಲವೊಂದು ಸಲ ಅಂದ್ಕೊಂಡು ಮತ್ತೆ ನಿಮ್ಮ ಹತ್ರ ಬಂದಾಗ ಆ ಕೆಟ್ಟ ಕ್ವಶನ್ಸ್ಗಳನ್ನ ಕೇಳೋದು, ಪಾಸ್ಟ್ ವಿಚಾರಗಳನ್ನ ನೀವು ತಗೊಳ್ಳೋದು, ಆ ಪಾಸ್ಟ್ ವಿಚಾರ ತಗೊಂಡು ಡ್ರ್ಯಾಗ್ ಮಾಡೋದು. ಇದರಿಂದ ಏನಾಗ್ತಿದೆ, ಅವ್ರಿಗೆ ಉತ್ತರ ಕೊಡೋದಕ್ಕೆ ಮುಖ ಇರದೆ ನಿಮ್ಮ ಮೇಲೆ ಏನು ಮಾಡ್ತಿದ್ದಾರೆ, ಸಿಟ್ಟು, ಕೋಪ ತೋರಿಸ್ಕೊಳ್ಳೋದು, ಈಗೋ ತೋರಿಸ್ಕೊಳ್ಳೋದು, ಅಹಂಕಾರದಿಂದ ಮಾತಾಡಿ ನೀವು ಮತ್ತೆ ಫೋನೇ ಮಾಡಬಾರ್ದು. ಆ ರೀತಿ ಫೋನ್ ಮಾಡಬಾರ್ದು, ಅವ್ರನ್ನ ಮೀಟ್ ಮಾಡಬಾರ್ದು, ಅವರಿಂದ ದೂರ ಇರಬೇಕು ಅನ್ನುವ ರೀತಿಯಲ್ಲಿ ಅವ್ರನ್ನ ನಿಮಗೆ ನೀವೇ ಬದಲಾಯಿಸ್ಬಿಡ್ತೀರಿ ಅಂತ ತೋರಿಸ್ತಾ ಇದೆ ಇಲ್ಲಿ. ಬಟ್ ಆದರೆ ಆ ವ್ಯಕ್ತಿ ತುಂಬಾ ತಾಳ್ಮೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಕೂಡ. ಇಲ್ಲಿ ಹೈಪ್ರಿಸ್ಟಸ್ ಬಂದಿರೋದ್ರಿಂದ ಭಗವಂತನ ಆಶೀರ್ವಾದ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮಿಬ್ಬರ ಸಂಬಂಧದಲ್ಲಿ ಭಗವಂತನ ಆಶೀರ್ವಾದ ಇದೆ. ಕೆಲವೊಂದು ಸಲ ನೀವು ಏನಾಗ್ತಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮ ಜೊತೆ ಕೊನೆವರೆಗೂ ಇರಬೇಕು ಅನ್ನುವ ಮೈಂಡ್ ಸೆಟ್ಟಲ್ಲಿ ಆ ವ್ಯಕ್ತಿ ಇದ್ದಾರೆ. ಇನ್ನು ಕೆಲವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಹಿಂದೆ ಮಾಡಿರುವ ಮೋಸಗಳೇನಿದೆ ಅವ್ರ ಲೈಫಲ್ಲಿ ಕೆಲವು ವ್ಯಕ್ತಿಗಳು ಇರೋದ್ರಿಂದ ಏನಾಗ್ತಾ ಇದೆ, ಎಲ್ಲಿ ಮತ್ತೆ ನೀವು ಪ್ರಶ್ನೆ ಕೇಳ್ತಿರೋ, ಎಲ್ಲಿ ಮತ್ತೆ ಅದೇ ಡ್ರ್ಯಾಗ್ ಆಗುತ್ತೋ, ಎಲ್ಲಿ ನನ್ನ ಫ್ಯಾಮಿಲಿ, ನನ್ನ ಫ್ಯೂಚರು, ನನ್ನ ಇನ್ನೊಂದು ಮತ್ತೊಂದು ನನಗೆಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನುವ ಭಾವನೆಗಳು ಆ ವ್ಯಕ್ತಿಯ ವಿಚಾರವಾಗಿದೆ. ಎಷ್ಟು ಸಲ ನೀವು ದುಡುಕಿ, ಕೆಲವೊಂದು ಸಲ ಅವರು ಸುಳ್ಳು ಹೇಳಿದಾಗ ನಂಬಿದಿರಿ, ಸತ್ಯ ಹೇಳಿದಾಗ ಅದನ್ನು ತಗೊಳಕ್ಕೆ ಹೋಗ್ತಾನೆ ಇಲ್ಲ. ಸೊ ಸತ್ಯ ಹೇಳಿದಾಗ ದುಡುಕಿ ಏನೇನೋ ಮಾತಾಡೋದು, ಈ ಸಂಬಂಧನೇ ಸಾಕಾಗಿದೆ ಅನ್ನೋ ಥರ ಫೀಲಲ್ಲಿರೋದು, ಈ ರೀತಿ ಎಲ್ಲ ಇದೆ. ಸೊ ಎಂಟೈರ್ ಕಾರ್ಡ್ ರೀಡಿಂಗ್ ನಾನು ನೋಡೋದ್ರಿಂದ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಯಾವುದಾದ್ರೂ ಒಂದು ರೀಸನ್ ಸಿಗಲಿ, ಯಾವುದಾದ್ರೂ ಒಂದು ಸಂದರ್ಭ ಸಿಗಲಿ, ಈ ಥರ ಎಲ್ಲ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇರೋದಾಗಿರಬಹುದು, ಮಾತಾಡಲೇಬೇಕು. ಆದರೆ ಈ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಈ ಕಾಂಟ್ಯಾಕ್ಟ್ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಕಾಂಟ್ಯಾಕ್ಟ್ ಆ್ಯಕ್ಚುಲಾಗಿ ಇನ್ನು ಮತ್ತಷ್ಟು ದಿನ, ಮತ್ತಷ್ಟು ಸಮಯ ತಗೊಂಡು ಮತ್ತೆ ರೀಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿ ನೀವು ಎಷ್ಟೇ ಡ್ರ್ಯಾಗ್ ಮಾಡಿ, ನೀವು ಎಷ್ಟೇ ಏನೇ ಮಾಡಿ, ಬೈರಿ, ಕೂಗಾಡಿ, ಮಾತಾಡಿ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ, ಏನೇ ಮಾಡಿದ್ರೂ ಆ ವ್ಯಕ್ತಿಯ ರಿಯಾಕ್ಟ್ ಏನೂ ಇಲ್ಲ, ತಾಳ್ಮೆಯಿಂದ ಇದ್ದಾರೆ. ಏಕೆಂದರೆ ಕೆಲವೊಂದು ವಿಚಾರಗಳು ಅದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಕೆಲವೊಂದು ಸಲ ಅನಿಸ್ಬಿಟ್ಟಿದೆ, ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಕ್ಕಿಲ್ಲ, ಈ ವ್ಯಕ್ತಿನೇ ನೀವೇ ದೂರ ಆಗಿಬಿಡ್ಲಿ ಅಂತ ಹೇಳ್ಕೊಂಡಿದ್ದು ಇದೆ, ಅವರು ಮನಸ್ಸು ಕಠೋರವಾಗಿ ಮಾತಾಡಿದ್ದು ಇದೆ. ಸೊ ಕೆಲವೊಂದು ಮಿಸ್ಟೇಕ್ಸ್ಗಳು ನೀವು ಎಕ್ಸೆಪ್ಟ್ ಮಾಡ್ಕೊಂಡು ಇರೋದಕ್ಕೂ ಆಗ್ತಾ ಇಲ್ಲ ಅವ್ರ ಒಟ್ಟಿಗೆ ಅಂತಲೇ ಹೇಳ್ಬೋದು. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್, ಏನೇ ಸಿಚುವೇಶನ್ ಇರಲಿ ಮತ್ತೆ ಆ ವ್ಯಕ್ತಿ ರೀಕನೆಕ್ಟ್ ಆಗೇ ಆಗ್ತಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿ ರೀಕನೆಕ್ಟ್ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳು, ಈ ವ್ಯಕ್ತಿ ನನ್ನ ಜೊತೆ ಇರ್ತಾರಾ, ಕೊನೆವರೆಗೂ ಇರೋಲ್ವಾ, ಏನೆಲ್ಲ ಗೊಂದಲಗಳನ್ನ ನೀವು ಇಟ್ಕೊಂಡಿದ್ರಿ. ನಿಮ್ಮ ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ನ ನಾನು ತೆಗಿತಾ ಇದ್ದೀನಿ. ಈ ವ್ಯಕ್ತಿ ಒಟ್ಟಿಗೆ ಹಳೆ ವಿಚಾರಗಳನ್ನ ಡ್ರ್ಯಾಗ್ ಮಾಡ್ದಿರಾ ಒಂದಷ್ಟು ಅವ್ರನ್ನ ಹೀಲ್ ಮಾಡಿಕೊಂಡು ತಾಳ್ಮೆಯಿಂದ ನೀವು ಇವರನ್ನು ತಗೊಂಡ್ರಿ ಅಂತ ಹೇಳಿದ್ರೆ, ಈ ಸಂಬಂಧ ತುಂಬ ಖುಷಿಯಿಂದ ಕೂಡಿರುತ್ತೆ. ಈ ಸಂಬಂಧ ಕೊನೆವರೆಗೂ ನೀವು ತಗೊಂಡು ಹೋಗ್ಬೋದು. ಇಲ್ಲಿ ಸೆಲೆಬ್ರೇಷನ್ ಇದೆ, ಹಠ ಕೋಪ ಸಿಟ್ಟು ನಿಮಗೂ ಇದೆ, ಅವ್ರಿಗೂ ಇದೆ. ಇಬ್ಬರಲ್ಲೂ ಈಗೋ ಇರೋದ್ರಿಂದ ಇಬ್ಬರಲ್ಲೂ ಬೇಗ ರೀಕನೆಕ್ಟ್ ಆಗೋದೇ ಕಷ್ಟ. ಬಟ್ ಆದರೆ ಕೆಲವು ಸಮಯ ನೀವು ದುಡುಕ್ತೀರಾ ಅಂತಲೇ ಹೇಳ್ಬೋದು. ನಿಮಗೆ ಒಂದಷ್ಟು ದೇವಿಯ ಸಪೋರ್ಟ್ ಇದೆ. ಯಾವುದೋ ಒಂದು ಹೆಣ್ಣು ದೇವರು ತುಂಬ ನಿಮಗೆ ಕನೆಕ್ಟ್ ಆಗ್ತಾರೆ. ನೀವು ಅಂದುಕೊಂಡ ಕೆಲಸಗಳನ್ನ ಆ ದೇವಿ ಕೂಡ ಮಾಡಿಕೊಡುವುದಕ್ಕೆ ಸಿದ್ಧ ಮಾಡಿದ್ದಾರೆ ಕೂಡ. ಆ ದೇವಿ ನಿಮಗೆ ತುಂಬ ನಿಮಗೆ ಮೋಸ ಆಗೋದಕ್ಕೆಲ್ಲೂ ಬಿಡ್ತಾ ಇಲ್ಲ. ಸೊ ಇಲ್ಲಿ
ಎಷ್ಟೋ ಜನದ ಲೈಫಲ್ಲಿ ಏನಾಗ್ತಿದೆ ಗೊತ್ತಾ, ಈ ಒಂದು ಮ್ಯಾಟರ್ ಆಗಿರ್ಬೋದು, ಈ ಒಂದು ಸಂಬಂಧ ಆಗಿರ್ಬೋದು ಡ್ರ್ಯಾಗ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸಗಳಿಗೂ ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೆ ನೀವೇ. ವಿಪರೀತ ಕೆಲಸಗಳಿಗೆ ಡಿಸ್ಟರ್ಬ್ ಮಾಡೋದಾಗಿರಬಹುದು, ನೀವು ಸರಿಯಾಗಿ ನಿದ್ದೆ ಊಟ ಇಲ್ಲದೆ ಇರಬಹುದು, ಕೆಲಸದ ಕಡೆ ಗಮನ ಕೊಡದೇ ಇರೋದಾಗಿರ್ಬೋದು, ಅವ್ರಿಗೂ ಕೂಡ ಗಮನ ಕೊಡದೇ ಇರೋ ಆಗಿರ್ಬೋದು, ಒಂದಷ್ಟು ಚಿಂತೆಗೀಡು ಮಾಡ್ತಿದ್ದೀರಿ ಅಂತ ಹೇಳ್ಬೋದು. ನಿಮಗೆ ನೀವೇ ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಅವ್ರಿಗೆ ಮಾಡೋದಾಗಿರ್ಬೋದು. ಆದರೆ ಆ ವ್ಯಕ್ತಿ ಏನು ಗೊತ್ತಾ, ನೀವು ಮಾತಾಡಿಸ್ದೆ ದೂರ ಇದ್ದರೂ ಕೂಡ ಆ ವ್ಯಕ್ತಿ ಕೆಲವೊಂದು ಕಡೆ ಕೆಲವೊಂದು ಪ್ರೊಫೈಲ್ನ ನಿಮ್ಮನ್ನು ನೋಡೋದು, ಕೆಲವೊಂದು ವಿಚಾರಗಳು ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ಳೋದಾಗಿರಬಹುದು. ನಾವು ಬಿಟ್ಟಿದ್ದೀವಿ, ನಮ್ಮದು ಇಲ್ಲಿಗೆ ಕಟ್ ಆಫ್ ಆಗಿದೆ ಅಂತ ಇನ್ನೂ ಆ ವ್ಯಕ್ತಿ ಕ್ಲಾರಿಟಿನೂ ಕೊಟ್ಟಿಲ್ಲ, ಇನ್ನೂ ಆ ವ್ಯಕ್ತಿ ಮೈಂಡಲ್ಲಿ ಬಂದಿಲ್ಲ. ನಿಮಗೆ 101 ರೀತಿಯ ಪ್ರಶ್ನೆಗಳು ಇಂಥದ್ದೆಲ್ಲ ಓಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರ್ಗೆಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಈ ವ್ಯಕ್ತಿ ಮತ್ತೆ ನಿಮಗೆ ರೀಕನೆಕ್ಟ್ ಆಗೇ ಆಗ್ತಾರೆ. ಈ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಕಾಲ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು.